ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ತಿ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಕೊಡಬಹುದು ಅನ್ನೋದನ್ನು ಸಹ ನೋಡೋಣ. ಇನ್ನು 13ನೇ ತಾರೀಕು 9ನೇ ತಿಂಗಳು 2025ಕ್ಕೆ ತುಲಾರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕು 9ನೇ ತಿಂಗಳು 2025ಕ್ಕೆ ರವಿಯು ಕನ್ಯಾ ರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ಸೆಪ್ಟೆಂಬರ್ ತಿಂಗಳ ಮಾಸ ವಿಶೇಷತೆ ಏನು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಸೆಪ್ಟೆಂಬರ್ನಲ್ಲಿ ಒಂದಲ್ಲ ಎರಡಲ್ಲ ಹಲವು ವಿಶೇಷಗಳು ಇರ್ತಕ್ಕಂಥದ್ದು. ಗಣಪತಿ ಹಬ್ಬವನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನಗಳಾಗಿರುತ್ತೆ. ಅಷ್ಟೊತ್ತಿಗೆ ಶುರುವಾಗ್ಬಿಡತ್ತೆ ನಮಗೆ ಅನಂತ ಪದ್ಮನಾಭ ವ್ರತ 6ನೇ ತಾರೀಕು. ಅದೇ ರೀತಿಯಾಗಿ 7ನೇ ತಾರೀಕು ಅನಂತನ ಹುಣ್ಣಿಮೆ, ಜೊತೆಗೆ ರಾಹು ಜಯಂತಿಯನ್ನು ಸಹ ನಾವು ಮಾಡ್ತೀವಿ. ಇನ್ನು 8ನೇ ತಾರೀಕು ಪಕ್ಷಾರಂಭ, ಪಿತೃಪಕ್ಷದ ಆರಂಭ. ಪಿತೃಪಕ್ಷವನ್ನು ನೀವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡೋದ್ರಿಂದ ಏನು ಅನುಕೂಲ ಮತ್ತು ಪಿತೃಪಕ್ಷದ ಮಹತ್ವಗಳೇನು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದನ್ನು ಸಹ ತಪ್ಪದೆ ನೋಡಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ನಲ್ಲಿ ಇನ್ನು 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂತಹದ್ದು. 14ನೇ ತಾರೀಕು 9ನೇ ತಿಂಗಳು ಇರುವಂತಹದ್ದು ಕೃಷ್ಣ ಜಯಂತಿ. ಇಲ್ಲಿ ಎರಡೆರಡು ರೀತಿಯಲ್ಲಿ ಒಂದು ಕೃಷ್ಣ ಜಯಂತಿಯನ್ನು ಮಾಡ್ತಾರೆ. ಒಂದು ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಶ್ರಾವಣ ಮಾಸದಲ್ಲಿ ಇಲ್ಲಿ ಸೌತ್ ಇಂಡಿಯನ್ಸ್ ತುಂಬ ಜನ ಮಾಡ್ತಾರೆ. ಆದರೆ ಕೃಷ್ಣನ ಒಂದು ಜನ್ಮ ಯಾವಾಗ ಆಗಿತ್ತು ಅಂದರೆ ಅದು ಭಾದ್ರಪದ ಮಾಸವೇ ಹೊರತು ಬೇರೆ ಇನ್ಯಾವುದೇ ಶ್ರಾವಣ ಮಾಸ ಅಲ್ಲ. ಆದರೆ ಅದು ಯಾವಾಗ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದು ಯಾವಾಗ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ಯಾವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಜೊತೆಗೆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣನ ಜನನವಾಗುತ್ತೆ. ಆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಆ ಒಂದು ದಿನವನ್ನು ಕೃಷ್ಣ ಜಯಂತಿ ಅಂತ ಕರಿತೀವಿ. ಕೆಲವೊಮ್ಮೆ ನಕ್ಷತ್ರ ಬರೋದಿಲ್ಲ, ಬರೀ ತಿಥಿ ಮಾತ್ರವಿರುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಆಗ ಕೃಷ್ಣ ಜನ್ಮಾಷ್ಟಮಿ. ಜಯಂತಿಗೂ ಮತ್ತು ಕೃಷ್ಣ ಜನ್ಮಾಷ್ಟಮಿಗೂ ವ್ಯತ್ಯಾಸ ಇಷ್ಟೇ. ನಕ್ಷತ್ರ ಸಮೇತ ಬಂದರೆ ಜಯಂತಿ, ನಕ್ಷತ್ರ ಬರದೆ ಬರೀ ತಿಥಿ ಮಾತ್ರ ಬಂತ ಅದು ಅಷ್ಟಮಿ.
ಅಂದರೆ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಇದನ್ನು. ಈ ಒಂದು ಪರ್ವಕಾಲ ನಿಮ್ಮೆಲ್ಲರ ಬದುಕಿನಲ್ಲಿ ಮತ್ತೊಮ್ಮೆ ನಾವು ಅಮಾವಾಸ್ಯ ಬೆಳ್ಳಿ ತಾಯತವನ್ನು ಮಾಡ್ತಾ ಇದ್ದೇವೆ. ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದೇನಿದೆಯಲ್ಲ, ಬಹಳ ಘನಘೋರವಾದ ಅಮಾವಾಸ್ಯೆಗಳಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿರುವಂತಹ ಈ ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ ಎರಡೂ ರೀತಿಯಲ್ಲೂ ಸಹ ಉಪಯೋಗಕ್ಕೆ ಬರುತ್ತೆ. ಸಾತ್ವಿಕದ ಉಪಾಸನೆಗಳಿಗೂ ಮತ್ತು ತಾಮಸಿಕದ ಉಪಾಸನೆಗಳಿಗೂ ನೀವು ಯಾವ ರೀತಿಯಾಗಿ ಈ ಅಮಾವಾಸ್ಯೆಯನ್ನು ಉಪಯೋಗಿಸಿಕೊಳ್ತೀರೋ ಆ ರೀತಿಯಾದ ಫಲಗಳನ್ನು ಅದು ಕೊಡುತ್ತೆ. ಸೊ ಹಾಗಾಗಿ ಇಂತಹ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ನಿಮಗೆ ಇರುವಂತಹ ಇನ್ಯಾವುದೇ ದೃಷ್ಟಿದೋಷಗಳು, ಕೃತ್ರಿಮ ದೋಷಗಳು, ಮಾಟಮಂತ್ರ ದೋಷಗಳು, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಈ ಭಾದ್ರಪದ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ರಜತ ಮೂಲಿಕಾ ತಾಯತವನ್ನು ನೀವು ಕತ್ತಿನಲ್ಲೋ, ಕೈನಲ್ಲೋ, ಸೊಂಟದಲ್ಲೋ ಧರಿಸೋದ್ರಿಂದ ನಿಮಗೆ ಆದಷ್ಟು ಒಳ್ಳೆ ರೀತಿಯ ರಿಸಲ್ಟ್ಸ್ ಬರುತ್ತೆ. ಈಗಾಗಲೇ ಮುಂಚೆ ಪ್ರತಿ ಸಲ ಅಮಾವಾಸ್ಯೆ ಬಂದಾಗಲೂ ಹೇಳ್ತಾ ಇದ್ವಿ, ತುಂಬ ಜನ ಅದನ್ನು ತೆಗೆದುಕೊಳ್ತಾ ಇದ್ದೀರಿ. ಎಷ್ಟೊಂದು ಜನ ಆ ಸಮಯದಲ್ಲಿ ಆಗದೇ ಇರೋರು ಗುರುಗಳೇ ಮತ್ತಿನ್ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಈಗ ಆ ಪರ್ವಕಾಲ ಬಂದಿದೆ, ಮೂಲಿಕಾ ತಾಯ್ತವನ್ನು ತರಿಸ್ಕೊಂಡು ನೀವು ಧರಿಸ್ಕೊಳ್ಳಿ, ಅದರ ಅನುಕೂಲತೆಯನ್ನು ಸಹ ಪಡ್ಕೊಳ್ಳಿ. ಶುಭವಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ವಿಶೇಷ. ಇನ್ನು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ಗಮನಿಸೋಣ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಸೆಪ್ಟೆಂಬರ್ನ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಸೆಪ್ಟೆಂಬರ್ನ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳ ಪೂರ್ವಾಲೋಕನ ಅನ್ನೋದನ್ನ ಈಗ ನೋಡೋಣ. ನೋಡಿ, ವ್ಯಾಪಾರ ವ್ಯವಹಾರಗಳು ಏನೋ ಸಾಗತ್ತೆ ನಿಧಾನವಾಗಿ ಅಂಬೆಗಾಲಿಟ್ಕೊಂಡು. ಹಾಗಂತ ಹೇಳಿ ನಷ್ಟವಾಗುತ್ತಾ? ಇಲ್ಲ, ನಷ್ಟವಂತೂ ಆಗೋದಿಲ್ಲ. ವ್ಯಾಪಾರ ತಲುಪಾಡಿತ್ತಂಗೆ ಸಾಗ್ತಾ ಹೋಗುತ್ತೆ. ಅತಿ ಹೆಚ್ಚಿನ ನಿರೀಕ್ಷಿತ ಲಾಭವೂ ಬರದೆ, ನಷ್ಟವೂ ಆಗದೆ ಸಮಾನಾಂತರವಾಗಿ ಹೋಗ್ತಾ ಇರುತ್ತೆ. ಅನುಕೂಲವಾಗುವಂತಹ ಯಾವುದೇ ಅನಾನುಕೂಲವಾಗುವಂತಹ ಲಕ್ಷಣವೂ ಇಲ್ಲ, ಅನುಕೂಲವಾಗುವಂತಹ ಲಕ್ಷಣವೂ ಸಹ ಈ ತಿಂಗಳಲ್ಲಿ ಇಲ್ಲ. ಅಲ್ಲಿ ಸ್ವಲ್ಪ ಮಟ್ಟಕ್ಕೆ ಅತ್ಯಲ್ಪ ಲಾಭ ಮಾಸಾಂತ್ಯದಲ್ಲಿ, ಮತ್ತೆ ಅಧಿಕವಾದಂತಹ ಖರ್ಚು, ಹಣಕ್ಕೊಂದಿಷ್ಟು ಅಡೆತಡೆಗಳು ಉಂಟಾಗುತ್ತೆ. ದೀರ್ಘಕಾಲದ ಸಮಸ್ಯೆ ಅಂತ ಹೇಳಿದ್ರೆ ಸಾಲದ ಸಮಸ್ಯೆಗಳು ನಿಮಗೆ ಈ ತಿಂಗಳಲ್ಲಿ ಬಹಳ ಕಾಟವನ್ನ ಕೊಡಬಹುದು. ನೇರವಾಗಿ ಶನಿ ದೃಷ್ಟಿ ಬೇರೆ ಅಲ್ಲೇ ಇದೆ, ರಾಶಿಯ ಮೇಲೆ ಬೀಳ್ತಾ ಇರುವಂತದ್ದು. ಏನಾಗತ್ತೆ ಅಂದ್ರೆ ದಿಢೀರಂತ ಎಲ್ಲೋ ಒಂದ್ ಕಡೆ ಹಣದ ವ್ಯವಹಾರಗಳಲ್ಲಿ ಸಿಲುಕ್ ಹಾಕೊಂಡು ಬಿಡಬಹುದು. ನೀವು ಸಿಲುಕ್ ಹಾಕೊಂಡು ಇನ್ನೊಬ್ಬರನ್ನು ಸಿಲುಕ್ ಹಾಕ್ಸಿ ಇನ್ನೊಂದೇನೋ ಒಂದು ಹೇಳ್ತಿರಲ್ಲ, ಸಾಲ 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 ಜಾಸ್ತಿ ಆಗ್ಬಿಡುತ್ತೆ. ವಿಪರೀತವಾದಂತಹ ಸಾಲದ ಸಮಸ್ಯೆಗಳಿಗೆ ನೀವು ಸಿಲುಕ್ ಹಾಕೊಂಡ್ಬಿಡ್ಬೇಕಾಗತ್ತೆ. ಹುಷಾರು. ಹಾಗಾಗಿ ಈ ತಿಂಗಳಲ್ಲಿ ನೀವು ಸಾಲ ಮಾಡ್ಕೊಳಕ್ ಹೋಗೋದು ಬೇಡ, ಸಾಲವನ್ನು ಯಾರಿಗೂ ಕೊಡಿಸೋದು ಬೇಡ. ತುಂಬಾ ಹುಷಾರಾಗಿರಿ. ಈ ಹಿಂದೆ ಮಾಡ್ಕೊಂಡಿರೋದಕ್ಕೆ ಈಗ ಅನುಭವಿಸ್ಬೇಕಾಗತ್ತೆ. ಇನ್ನೇನಾದ್ರು ಇವಾಗ್ಲೂ ನೀವು ಸಾಲ ಮಾಡ್ಕೊಂಡು ಸಾಲ ತೀರಿಸ್ತೀನಿ ಅಂತ ಹೋದ್ರೆ ಬದುಕು ಖಂಡಿತ ಮೂರಾಪಟ್ಟೆ ಆಗ್ಬಿಡತ್ತೆ. ತುಂಬಾ ಜಾಗೃತೆಯಾಗಿ ಇರಬೇಕು. ಮನೆಯಲ್ಲಿ ಬಹಳ ಅಶಾಂತಿಯುತವಾದ ವಾತಾವರಣ. ತಂದೆ ಮಕ್ಕಳಿಗೆ, ತಾಯಿ ಮಕ್ಕಳಿಗೆ, ಒಡ ಹುಟ್ಟಿದವ್ರ ಜೊತೆಗೆ ಒಂದಲ್ಲ ಒಂದು ಭಿನ್ನಾಭಿಪ್ರಾಯಗಳು, ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ವೈಪರೀತ್ಯದ ವಾತಾವರಣನೇ ತುಂಬಾ ಜಾಸ್ತಿ ಆಗ್ತಾ ಹೋಗ್ಬಿಡತ್ತೆ. ನೀವು ಅಂದುಕೊಂಡಿರೋ ರೀತಿನಲ್ಲಿ ಈ ತಿಂಗಳು ನಿಮಗೆ ಸಾಗೋದಿಲ್ಲ. ಬಹಳ ಕಷ್ಟಮಯವಾದ ವಾತಾವರಣ ಇದೆ. ಆದ್ರೆ ಒಂದ್ಸಲ ನಿಮ್ ಜನ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ ಜನ್ಮ ಜಾತಕದ ಆಧಾರದಲ್ಲಿ ಏನಾದ್ರೂ ಶುಭ ರೀತಿಯಾದಂತಹ ದಶಾಭುಕ್ತಿಗಳು ನಡೀತಾ ಇದ್ರೆ ಒಂದಷ್ಟು ಅನುಕೂಲಗಳು ಆಗತ್ತೆ. ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಿದ್ರೆ ಒಂದಷ್ಟು ಅನುಕೂಲತೆಗಳು ಉಂಟಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಪರಿಹಾರದ ಮಾರ್ಗದರ್ಶನವನ್ನು ಸಹ ನಾವೇ ಹೇಳ್ತೀವಿ. ಬೇಕಾದಂತವರು ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ಕೋಬಹುದು. ಇನ್ನು ಅದೇ ರೀತಿಯಾಗಿ ಹೆಂಡತಿ ಮಕ್ಕಳೊಟ್ಟಿಗೆ ಕುಟುಂಬದ ವಿಚಾರದಲ್ಲಿ ವಿರಸದ ಜೀವನ, ಕಚ್ಚಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮಿತ್ರರಿಗೆ ಸಹಾಯ ಸಹಕಾರವನ್ನ ನೀವು ಮಾಡಕ್ ಹೋಗಿ ನೀವು ಸಿಲುಕ್ ಹಾಕೊಂಡ್ಬಿಡ್ತೀರಾ. ತುಂಬಾ ಜಾಗ್ರತೆಯಾಗಿ ಯಾವುದೇ ಕಾರಣಕ್ಕೂ ಸಹ ಹೋಗ್ಬೇಡಿ. ಹುಷಾರು. ಬಹಳ ಕಷ್ಟವಿದೆ ಜೀವನ. ಮತ್ತು ನೀವು ಎದುರಿಸಲಕ್ಕೆ ಸಾಧ್ಯ ಇಲ್ಲದ ಒಂದಷ್ಟು ಸಮಸ್ಯೆಗಳು ಬಂದು ಸೇರಿಕೊಳ್ಳುತ್ತವೆ. ಸೊ ಜಾಗ್ರತೆಯಾಗಿರ್ತಕ್ಕಂತಹದ್ದು ಬಹಳ ಒಳ್ಳೆಯದು. ಈ ತಿಂಗಳಲ್ಲಿ ಬೇರೆಯವರು ನಿಮ್ಮ ವಿಚಾರಗಳನ್ನ ಸುಮ್ಮನೆ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ, ಗಾಸಿಪ್ಗಳನ್ನ ಹಬ್ಬಿಸ್ತಾ ಹೋಗ್ತಾರೆ. ಅದು ನಿಮ್ಮ ಮನಸ್ಸಿಗೆ ಒಂದಷ್ಟು ಚಿಂತೆಯನ್ನ ತಂದುಕೊಳ್ಬಹುದು.
ಪ್ರಮುಖ ವಿಚಾರಗಳಲ್ಲಿ, ಪ್ರಮುಖ ಸಮಯ ಸಂದರ್ಭಗಳಲ್ಲಿ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಳಕ್ ಹೋಗೋದೇ ಇಲ್ಲ. ಎಲ್ಲಿ ನೀವು ಮಾತಾಡಬೇಕು, ಎಲ್ಲಿ ಪ್ರೂವ್ ಮಾಡ್ಕೋಬೇಕು ಅಲ್ಲಿ ಮಾಡಕ್ ಹೋಗೋದೇ ಇಲ್ಲ. ಮಾಡಬಾರದಂತಹ ಸ್ಥಳಗಳಲ್ಲಿ, ಮಾಡಬಾರದಂತಹ ಜಾಗಗಳಲ್ಲಿ ನೀವು ಮಾಡಕ್ ಹೋಗಿ ಬಹಳ ನಷ್ಟಗಳನ್ನ ಅನುಭವಿಸಬೇಕಾಗ್ತದೆ. ಜೊತೆಗೆ ನಿಮ್ಮ ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಗಳಿಗೆ ಧಕ್ಕೆ ತರ್ತಕ್ಕಂಥದ್ದು ಅಥವಾ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತಕ್ಕಂತಹ ಸಾಧ್ಯತೆಗಳು, ಅಥವಾ ಟರ್ಮಿನೇಟೋ ಅಥವಾ ಬೇರೆ ಏನಾದ್ರೂ ಒಂದ್ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಎದುರಾಗ್ತಾ ಹೋಗುತ್ತೆ. ಹಣದ ವಿಚಾರದಲ್ಲಿ ಬಹಳ ಲೆಕ್ಕಾಚಾರ ಇರ್ಲೇಬೇಕು. ನೀವು ಬಿಡಿ, ತುಂಬಾ ಲೆಕ್ಕಾಚಾರ ಹಣದ ಕಾಸಿನಲ್ಲಂತೂ. ಬೇರೆಯವ್ರು ಸಿಕ್ಕಾಕೋತಾರೇನೋ, ಬಟ್ ನೀವಂತೂ ಸಿಕ್ಕಾಕೊಳಕ್ ಹೋಗೋದೇ ಇಲ್ಲ. ಬಟ್ ಸಿಕ್ಕಾಕೊಂಡ್ರೆ ಮಾತ್ರ ಹೆಂಗ್ ಸಿಕ್ಕಾಕೊಳ್ತೀರಿ ಅಂದ್ರೆ ಪುನಃ ಅದರಿಂದ ವಾಪಸ್ ಬರೋಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ಸಿಕ್ಕಾಕೊಳ್ತೀರ. ಎಲ್ರಿಗೂ ಬುದ್ಧಿ ಹೇಳ್ತೀರಾ, ಕೊನೆಗೆ ನೀವೇ ಆ ತಪ್ಪು ಕೆಲಸ ಮಾಡ್ಕೋತೀರ. ನಿಮ್ ಜೊತೆಗೆ ಮನೆಯ ಹೊರಗು ಮತ್ತು ಮನೆಯ ಒಳಗಡೆ ಬಹಳ ಸಮಯ ಕಷ್ಟವಾಗಿರ್ತಕ್ಕಂತಹ ವಾತಾವರಣ ಉಂಟಾಗ್ಬಿಡುತ್ತೆ. ಹುಷಾರಾಗಿ ಇರ್ಬೇಕು ಕನ್ಯಾ ರಾಶಿಯವರು. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಒಂದ್ ಹಂತಕ್ಕೆ ಅನಾನುಕೂಲವಾದಂತಹ ವಾತಾವರಣ ಉದ್ಯೋಗದ ಕ್ಷೇತ್ರದಲ್ಲಿ, ವ್ಯಾಪಾರದಲ್ಲ ಉದ್ಯೋಗದ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಬಹಳ ತುಂಬಾ ಗಮನವನ್ನ ಕೊಡಬೇಕು. ಕುಟುಂಬದ ಹಿರಿಯರ ಆರೋಗ್ಯದ ಸಮಸ್ಯೆಯೂ ಸಹ ನಿಮ್ಗೆ ತುಂಬಾನೇ ಕಾಡತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಪ್ರತಿಯೊಂದು ವಿಚಾರವನ್ನು ನೀವು ಬಹಳ ಧೈರ್ಯದಿಂದ ಎದುರಿಸಬೇಕು, ಕುಗ್ಗ್ ಹೋಗಬಾರದು. ಕೆಲವೊಮ್ಮೆ ನೀವು ಹೇಗ್ ಮಾಡ್ತೀರಿ ಅಂದ್ರೆ ತುಂಬಾ ಧೈರ್ಯ ಪ್ರದರ್ಶನ ಮಾಡ್ತೀರಿ, ಜೊತೆಗೆ ಅಷ್ಟೇ ಅಧೈರ್ಯವನ್ನು ಸಹ ಪ್ರದರ್ಶನ ಮಾಡ್ಬಿಡ್ತೀರಿ. ಏನೇ ಆಗ್ಲಿ, ಬಂದಿದ್ದು ಬರ್ಲಿ, ಭಗವಂತನ ದಯೆ ಇರ್ಲಿ ಅಂತ ಹೇಳಿ ಧೈರ್ಯವಾಗಿ ಮಾಡೋ ಕೆಲಸನ ನಿಯತ್ತಲ್ಲಿ ಒಳ್ಳೆ ಕೆಲಸ ಮಾಡಿ. ಅದರಿಂದ ಇನ್ನೊಬ್ರಿಗೆ ನೋವಾಗಬಾರ್ದು, ಇನ್ನೊಬ್ರಿಗೆ ಸಂಕಟಗಳಾಗಬಾರ್ದು, ಇನ್ನೊಬ್ರಿಗೆ ಯಾವುದೇ ರೀತಿಯಾದಂತಹ ತಾಪತ್ರಯಗಳು ಉಂಟಾಗದ ರೀತಿನಲ್ಲಿ ಅವರ ಬದುಕನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮಾಡ್ಕೊಳ್ತಾ ಹೋಗಿ. ಎಲ್ಲವೂ ಸಹ ಅನುಕೂಲವಾಗಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಒಂದ್ ಸ್ವಲ್ಪ ಹಿನ್ನಡೆಗಳು ಉಂಟಾಗುತ್ತೆ. ಅಧಿಕಾರಿಗಳೊಟ್ಟಿಗೆ ಒಂದಿಷ್ಟು ಮಾತುಕತೆಗಳು, ಮೇಲಧಿಕಾರಿಗಳಿಂದ ಕಿರುಕುಳಗಳು ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂತಹದ್ದು. ಮತ್ ಪ್ರಯಾಣದಿಂದ ಒಂದಷ್ಟು ಹಿನ್ನಡೆಗಳು ಉಂಟಾಗುತ್ತೆ. ಪ್ರಯಾಣಗಳು ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಆಗ ಬರೋದಿಲ್ಲ ಈ ತಿಂಗಳು. ಹುಷಾರು, ಎಲ್ಲೇ ದೂರವಾರ ಪ್ರಯಾಣ ಮಾಡ್ಬೇಕಾದ್ರೂ ತುಂಬಾ ಜಾಗರೂಕತೆಯಿಂದ ನೀವು ಪ್ರಯಾಣವನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ತಿಂಗಳ ಕೊನೆಯಲ್ಲಿ ದಿಢೀರಂತ ಒಂದಷ್ಟು ದಿಢೀರ್ ಲಾಭಗಳು ಬರುತ್ತೆ. ತಿಂಗಳ ಕೊನೆಗೆ ಅಂದ್ಕೊಂಡೇ ಇರಲ್ಲ, ಅಯ್ಯೋ ಎಲ್ಲಾ ಮುಗೀತು ಬಿಡಪ್ಪ, ಇನ್ನೇನ್ ಈ ತಿಂಗಳು ಮುಗೀತು, ನಷ್ಟದಲ್ಲೇ ಮುಗೀತು ಅಂತ ಅನ್ಕೊಳ್ತಿರ್ತೀವಿ. ಬಟ್ ದಿಢೀರ್ ಲಾಭ ಮಾಸಾಂತ್ಯದಲ್ಲಿ 24ನೇ ತಾರೀಕಿನಿಂದ 30ನೇ ತಾರೀಕಿನ ಒಳಗಡೆ ಬರ್ತಕ್ಕಂತಹದ್ದು. ಚೆನ್ನಾಗಿರದೆ ಆ ಒಂದು ದಿನಮಾನಗಳು ಅಲ್ಲಿವರೆಗೂ ಒಂದು ಸ್ವಲ್ಪ ಧೈರ್ಯವಾಗಿ ಎಲ್ಲಾ ಒಂದು ರೀತಿಯಲ್ಲೂ ಸಹ ನೀವು ಜೀವನವನ್ನ ಮುಂದುವರಿಸ್ಕೊಳ್ತಾ ಹೋಗ್ಬೇಕು. ಜೊತೆಗೆ ನಿಮ್ಗೇನಾದ್ರೂ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಅಂತ ಅನ್ನಿಸ್ತಾ ಇದ್ರೆ ಇದೇ ಭಾದ್ರಪದ ಮಾಸದ ಅಮಾವಾಸ್ಯೆ, ಪಿತೃಪಕ್ಷದ ಅಮಾವಾಸ್ಯೆ ದಿವಸ ಮಾಡ್ತಾ ಇರ್ತಕ್ಕಂತಹ ಸರ್ವ ಕಾರ್ಯ ಸಿದ್ಧಿ ರಜತ ತಾಯತ, ಸರ್ವ ಕಾರ್ಯ ಸಿದ್ಧಿಯು ಆಗಬೇಕು ಅಂತ ಹೇಳಿ ಮೂಲಿಕೆಗಳನ್ನ ಬೆರೆಸಿ ಮಾಡತಕ್ಕಂತಹ ಆ ವಿಶೇಷವಾದಂತಹ ತಾಯತವನ್ನ ನೀವು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಪೂಜಿಸಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಾನುಸಾರ ಪೂಜೆಯ ಸಂಕಲ್ಪಗಳನ್ನು ಮಾಡಿ ನಿಮ್ಗೆ ಕಳುಹಿಸ್ಕೊಡ್ತೀವಿ. ಅದನ್ನ ನಿಮ್ಮ ಕತ್ತಿನಲ್ಲಾಗ್ಲಿ, ತೋಳಿನಲ್ಲಾಗ್ಲಿ, ಸೊಂಟದಲ್ಲಾಗ್ಲಿ ನೀವು ಧರಿಸ್ಕೊಳ್ಳೋದ್ರಿಂದ ಈ ಸಣ್ಣ ಪುಟ್ಟ ಮಾಟಮಂತ್ರ ದೋಷಗಳು, ಕೃತಿಮ ದೋಷಗಳಾಗಿದ್ದಿರಬಹುದು, ಈ ಏನೋ ಸಣ್ಣ ಸಣ್ಣ ಏನೋ ಪೀಡ ಪಿಶಾಚಿ ದೋಷಗಳು ಬರ್ತವಲ್ಲ, ಅವೆಲ್ಲ ಹೋಗುತ್ತೆ. ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸಾಗುತ್ತೆ. ಜೊತೆಗೆ ನೀವೇನೇ ಕೆಲಸ ಕಾರ್ಯಗಳ ಕೈ ಹಾಕಿದಿರೋ ಯಶಸ್ಸು ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ಆ ಅಮಾವಾಸ್ಯೆಯ ತಾಯ್ತ ಬೇಕು ಅನ್ನುವಂಥವ್ರು ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಸಹ ಅಂತ ಹೇಳ್ತಾ, ಈ ಒಂದು ಕನ್ಯಾ ರಾಶಿಯವರ ಸೆಪ್ಟೆಂಬರ್ನ ತಿಂಗಳ ಮಾಸ ಭವಿಷ್ಯ ಇದಾಗಿತ್ತು. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನುಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಈಗಾಗಲೇ ಇರುವಂತಹ ಮರಗಳನ್ನು ನಾವು ಕಾಪಾಡಿಕೊಳ್ಳೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೆರಡು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಅವು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಸಹ ಚೆನ್ನಾಗಿ ಇದ್ದ ಹಾಗೆಯೇ. ಈ ಸಣ್ಣ ಕೆಲಸವನ್ನು ಮಾಡಿ. ಶುಭವಾಗಲಿ ನಿಮಗೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ, ರಾಜರಾಜೇಶ್ವರ ಸ್ತೋತ್ರದ ಪಠಣವನ್ನ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆ ಒಳಗಡೆ ಮಾಡಿ. ರಾಜರಾಜೇಶ್ವರ ದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರ ಈ ಒಂದು ವಿಶೇಷವಾದ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.